बेळगाव जिल्ह्यामध्ये पावसाचं प्रमाण मोठ्या प्रमाणात वाढलंय. कोयना धरणातून 50,000 क्युसेक्स पाणी सोडण्यात येणार असल्याची माहिती मिळाली आहे. त्यामुळे पूर स्थिती निर्माण होण्याची शक्यता असून नदीकाठच्या गावांमधील नागरिकांनी सुरक्षित ठिकाणी हलवावं असं आवाहन जिल्हाधिकारी मोहम्मद रोशन यांनी केलंय. मंगळवारी बेळगावमध्ये पत्रकारांशी बोलताना त्यांनी सांगितले की मागील 3 दिवसांपासून मुसळधार पाऊस सुरू आहे. आज आणि उद्या बेळगाव जिल्ह्यासाठी रेड अलर्ट जारी करण्यात आलाय. कृष्णा, घटप्रभा, मलप्रभा नद्यांमध्ये पाण्याचा मोठ्या प्रमाणात ओघ वाढलाय. कोयना धरणातून सोडलेलं पाणी महाराष्ट्रातून कृष्णा नदीत येऊन बेळगाव गाठण्यासाठी साधारण 40 तास लागतील. पूरस्थिती टाळण्यासाठी अलमट्टी धरणातून सध्या 1,50,000 क्युसेक्स पाणी सोडण्यात येत आहे. सध्या कृष्णा नदीमध्ये महाराष्ट्रातून 90,000 क्युसेक पाणी येत आहे. अद्याप कोणतीही गंभीर पूरस्थिती नाही. जिल्हा प्रशासन पूर्ण तयारीत आहे. ಹಿಂದಿನ 2 ದಿವಸದಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ನಮಗೆ ಮಾಹಿತಿ ಬಂತು, ಕೊಯ್ನಾ ಡ್ಯಾಮಿಂದ ಜಲಾಶಯದಿಂದ ಸರಿಸುಮಾರು 53,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾರಂತ. ಸದ್ಯಕ್ಕೆ ನಮ್ಮ ರಾಜಾಪುರ ಬ್ಯಾರೇಜ್ ಹತ್ರ ಒಂದು 70,000 ಕ್ಯೂಸೆಕ್ಸ್ ನದಿ ಹರಿತಾ ಇದೆ. ದುದ್ಗಂಗಾ ವೇದಗಂಗಾ ಜೋಡಿಸ್ಕೊಂಡು ನಾವು ಕಳ್ಳೋಳ್ ಬ್ರಿಡ್ಜ್ ಹತ್ರ ನೋಡಿದ್ದೀವಿ ಅಂದರೆ ಆವಾಗ ಒಂದು 90,000-95,000 ಕ್ಯೂಸೆಕ್ಸ್ ನೀರಾಗುತ್ತೆ. ಕೊಯ್ನಾದಿಂದ ಬರೋ ನೀರು ನಮ್ಮ ರಾಜಾಪುರ ಬ್ಯಾರೇಜಿಗೆ ಮುಟ್ಟಬೇಕಂದ್ರೆ 40 ತಾಸು ತಗೊಳುತ್ತೆ. ಇದಕ್ಕೆ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಈ ಎಲ್ಲ ನೀರು ಹೋಗಿ ಆಲ್ಮಟ್ಟಿಗೆ ಹೋಗಿ ಸೇರ್ಕೊಂಡು ನಿನ್ನೆ ರಾತ್ರಿ ನಮ್ಮ ವಾಟರ್ ರಿಸೋರ್ಸಸ್ ACS ಸಾಹೇಬರು ಆಲ್ಮಟ್ಟಿ ಡ್ಯಾಮಿಂದ 1.5 ಲಕ್ಷ ಕ್ಯೂಸೆಕ್ಸ್ ಬಿಡಲಿಕ್ಕೆ ಆದೇಶ ಮಾಡಿದ್ದಾರೆ. ಇದರಿಂದ ಆಲ್ಮಟ್ಟಿ ನೀರು ಸ್ವಲ್ಪ ಕಡಿಮೆ ಆಗಿ ಈ ನೀರು ಹರಿಲಿಕ್ಕೆ ಸಾಧ್ಯವಾಗುತ್ತೆ, ನಮಗೆ ರಿಲೀಫ್ ಸಿಗುತ್ತೆ. ಕೃಷ್ಣಾ ನದಿನಲ್ಲಿ ಅಲರ್ಟ್ ನಾವು 2 ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರನೇ ನಾವು ಮಾಡ್ತೀವಿ. ಸೊ ಅಲ್ಲಿ ಮಟ್ಟ ನಮ್ಗೆ ಏನು ಜಾಸ್ತಿ ತೊಂದರೆ ಆಗಲ್ಲ. ಆದರೂ ಎಲ್ಲ ತಹಶೀಲ್ದಾರ್ಗಳಿಗೆ, ಉಪವಿಭಾಗದ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ಮೀಟಿಂಗ್ ಮಾಡಿ ಆದೇಶ ಮಾಡಿದ್ದೀವಿ. ಕಾಳಜಿ ಕೇಂದ್ರಗಳಲ್ಲಿ ಎಲ್ಲ ಸುಸಜ್ಜಿತವಾಗಿ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಂತ ಹೇಳಿ ನಾವು ಆದೇಶ ಮಾಡಿದ್ದೀವಿ. ಇದಲ್ಲದೆ ಘಟಪ್ರಭಾ ನದಿ ಕ್ಯಾಚ್ಮೆಂಟ್ ಅನ್ನು ನೋಡಿದ್ದೀವಿ ಅಂದರೆ ಘಟಪ್ರಭಾ ಹಾಗೂ ಮಾರ್ಕಂಡೇಯ ನದಿಗಳ ಮುಖಾಂತರ ಅದರ ಮೇಲೆ ಇರೋ ಹಿಡಕಲ್ ಹಾಗೂ ರೇಣುಕಾ ಸಾಗರ್ ಡ್ಯಾಮ್ಗಳ ಮುಖಾಂತರ ಲೋಳ್ಸೂರ್ ಬ್ರಿಡ್ಜಿಂದ ಗೋಕಾಕ್ ಟೌನ್ ಮುಖಾಂತರ ಹೋಗಿ ಮತ್ತೆ ಕೃಷ್ಣಾ ನದಿಗೆ ಜೋಡಣೆ ಆಗಿ ಆಳ್ಮಟ್ಟಿಗೆ ಹೋಗುತ್ತೆ. ಈ ನದಿನಲ್ಲಿ ಲೋಳ್ಸೂರ್ ಬ್ರಿಡ್ಜ್ ಹತ್ರ ನಾವು ನೋಡಬೇಕಂದ್ರೆ ಒಟ್ಟು ಸೇರಿ ಒಂದು 43,000 ಕ್ಯೂಸೆಕ್ಸ್ ಈಗ ಸದ್ಯಕ್ಕೆ ನೀರು ಹರಿತಾ ಇದೆ. 53,000 ಕ್ಯೂಸೆಕ್ ತನಕ ಅಲ್ಲಿ ಮೇಜರ್ ನಮಗೆ ಅಲರ್ಟ್ಸ್ ಗೋಕಾಕ್ ಟೌನ್ಗೆ ಬರೋಲ್ಲ. 53,000 ಕ್ಯೂಸೆಕ್ಸ್ ಮೀರಿದ ನಂತರ ಅಲ್ಲಿ ಒಂದೆರಡು ಏರಿಯಾಸ್ ಇದ್ದಾವೆ ಗೋಕಾಕ್ ಟೌನಲ್ಲಿ. ಅಲ್ಲಿ ಒಂದು 50 ಮನೆ ಸ್ವಲ್ಪ ಎಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಮುನ್ನೆಚ್ಚರಿಕೆ ವಹಿಸಿ ನಾವು ಅಲ್ಲಿ ಮುನ್ಸಿಪಲ್ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ಓಪನ್ ಮಾಡಲಿಕ್ಕೆ ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ದೀವಿ. ಅವರು ಸದ್ಯಕ್ಕೆ ಫೀಲ್ಡ್ನಲ್ಲಿ ಇದ್ದಾರೆ. ಆ ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಟಾಮ್ ಮಾಡಿ ಎಲ್ಲ ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಈಗ ನಾವು ಕೋಲ್ಹಾಪುರ ಜಿಲ್ಲಾಧಿಕಾರಿ ಅವ್ರ ಜೊತೆ ಪ್ರತಿ ದಿವಸ ಸಂಪರ್ಕವನ್ನು ಸಾಧನೆ ಮಾಡಿದ್ದೀವಿ. ಮಹಾರಾಷ್ಟ್ರದಿಂದ ಎಷ್ಟು ನೀರು ಬರುತ್ತೆ, ನಾವು ಎಷ್ಟು ಬಿಡಬೇಕು, ಆಳ್ಮಟ್ಟದಿಂದ ಎಷ್ಟು ನೀರು ಹೊರಗಡೆ ಬಂದು ನಾರಾಯಣಪುರ ಡ್ಯಾಮ್ಗೆ ಹೋಗುತ್ತೆ, ಅಲ್ಲಿಂದ ತೆಲಂಗಾಣಗೆ ಎಷ್ಟು ನೀರು ಹೋಗುತ್ತೆ, ಈ ಎಲ್ಲ ಮಾಹಿತಿಯನ್ನು ನಾವು ಪ್ರತಿ ಅರ್ಧ ತಾಸಿಗೆ ಒಮ್ಮೆ ಚೆಕ್ ಮಾಡ್ಕೊಳ್ತಾ ಇದ್ವಿ. ಆತಂಕದ ಪರಿಸ್ಥಿತಿ ಇಲ್ಲ. ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಮಳೆ ಜಾಸ್ತಿ ಇದೆ. ನಿನ್ನೆ ಇವತ್ತು ನಾಳೆನೂ ಮಳೆ ಜಾಸ್ತಿ ಇರುತ್ತದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ರಜೆಯನ್ನು ಘೋಷಣೆ ಮಾಡಿದ್ದೀವಿ. ಜನರು ಸ್ವಲ್ಪ ಕಾಳಜಿ ವಹಿಸಬೇಕು. ಏನು ಅವಶ್ಯಕತೆ ಇಲ್ಲ ಅಂದರೆ ಹೊರಗಡೆ ಹೋಗಬಾರ್ದು, ನದಿ ಬದಿಗೆ ಹೋಗಬಾರ್ದು. ರೈತ ಬಾಂಧವರು ಸ್ವಲ್ಪ ಕಾಳಜಿ ವಹಿಸಬೇಕು. ಒಂದ್ಸತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀನಿ. ಎಷ್ಟು ನೀರು ಹರಿತಾ ಇದೆ ನದಿಗಳಲ್ಲಿ, ನಾಲೆಗಳಲ್ಲಿ, ಎಷ್ಟು ಸೇತುವೆಗಳು ಮುಳುಗಡೆ ಆಗಿದ್ದಾವೆ, ಜೊತೆಯಲ್ಲಿ ಮಳೆ ಪ್ರಮಾಣ ಎಷ್ಟಿದೆ ಅದನ್ನು ನೋಡಿಕೊಂಡು ಇವತ್ತು ಸಂಜೆ 6-7 ಗಂಟೆ ಒಳಗಡೆ ನಾನು ಡಿಸಿಷನ್ ತಗೊಂಡು ಆದೇಶವನ್ನು ಹೊರಡಿಸ್ತೀನಿ. ಋತುಶಾತ್ತು ಒಬ್ಬ ಮಹಿಳೆ ಡೆತ್ ಆಗಿದೆ. ಶಿಥಿಲಾವಸ್ಥೆಯಲ್ಲಿ ಇರೋ ಮನೆ ಬಿದ್ದು ಅವರು ತೀರ್ಕೊಂಡಿದ್ದಾರೆ. ಸೊ ಜಿಲ್ಲಾಡಳಿತದಿಂದ ಅವರ ಪರಿವಾರ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಸಾಂತ್ವನ ಹೇಳ್ತಾ, ಜೊತೆಯಲ್ಲಿ ನಾವು ತಹಶೀಲ್ದಾರ್ಗೆ ಈಗಾಗಲೇ ಆದೇಶ ಮಾಡಿದ್ದೀವಿ. ಇಮಿಡಿಯೇಟ್ಲಿ ಪರಿಹಾರವನ್ನು ನೀಡಬೇಕು. ಜೊತೆಯಲ್ಲಿ ಇಬ್ಬರಿಗೆ ಸ್ವಲ್ಪ ಗಾಯ ಆಗಿದೆ.
ಅವ್ರಿಗೆ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಅದನ್ನು ನಾವು NDRF ಅಲ್ಲಿ SDRF ಅಲ್ಲಿ ಸ್ವಲ್ಪ ಸ್ಕೋಪ್ ಇದೆ ಟ್ರೀಟ್ಮೆಂಟು ಫ್ರೀ ಮಾಡಿ ಪರಿಹಾರ ಕೊಡಲಿಕ್ಕೆ. ಸೊ ಅದನ್ನು ನೋಡಲಿಕ್ಕೆ ನಾನು ದೇಶದಾರರಿಗೆ ಹೇಳಿದೆ. गोकाक येथे घर कोसळून एका महिलेचा मृत्यू झाला आहे. सरकारकडून आवश्यक ती मदत दिली जाईल. काल आणि आज जिल्ह्यातील शाळा कॉलेजांना सुट्टी जाहीर करण्यात आली आहे. रेड अलर्टच्या पार्श्वभूमीवर बेळगाव जिल्ह्यातील जनतेने सुरक्षिततेसाठी काळजी घ्यावी असंही जिल्हाधिकाऱ्यांनी सांगितलं. संकल्प शिंदे, KMM मराठी, बेळगाव.